ದೇವನಹಳ್ಳಿ ಸುತ್ತಮುತ್ತದ ಗ್ರಾಮಗಳ ಪಾಡನ್ನು ನಿಜಕ್ಕೂ ಕೂಡ ಹೇಳತೀರದಂತಾಗಿದೆ. ಮುನಿಯಪ್ಪನವರೇ, ದಯವಿಟ್ಟು ಒಮ್ಮೆ ನಿಮ್ಮ ಕ್ಷೇತ್ರದ ಪಾಡು ಹೆಂಗಿದೆ ಅನ್ನುವಂಥದ್ದನ್ನು ನೋಡಿ. ದೇವನಹಳ್ಳಿ ಸುತ್ತಮುತ್ತದ ಗ್ರಾಮಗಳನ್ನು ಪಾಡು ಹೇಳತೀರದು. ಮುನಿಯಪ್ಪ ಅವರೇ, ಒಮ್ಮೆ ನಿಮ್ಮ ಕ್ಷೇತ್ರದ ಪಾಡು, ನಿಮ್ಮ ಕ್ಷೇತ್ರದ ಸಿಚುವೇಶನ್ ಹೆಂಗಿದೆ ಅನ್ನುವಂಥದ್ದನ್ನು ನೋಡಿ. ಕ್ಷೇತ್ರದ ಗ್ರಾಮಗಳ ಅವ್ಯವಸ್ಥೆ ಬಗ್ಗೆ ನಿಮ್ಮ ಗಮನಕ್ಕೆ ಏನಾದರೂ ವಿಚಾರಗಳು ಬಂದಿದೆನಾ? ಗ್ರಾಮಗಳ ಪ್ರಮುಖ ರಸ್ತೆಯ ಅಧೋಗತಿಗೆ ಜನರು ಹೈರಾಣ ಆಗಿಬಿಟ್ಟಿದ್ದಾರೆ. ಇದು ಏರ್ಪೋರ್ಟ್ ಪಕ್ಕದಲ್ಲಿಯೇ ಇರುವಂತಹ ಗ್ರಾಮಗಳ ದುಸ್ಥಿತಿ. ದೊಡ್ಡಪ್ಪನಹಳ್ಳಿ, ಕನ್ನಮಂಗಳಪಾಳ್ಯ ಗ್ರಾಮಕ್ಕಿಲ್ಲ ಸುವ್ಯವಸ್ಥಿತ ರಸ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಗ್ರಾಮಗಳಿದು. ಆ ಗ್ರಾಮಗಳ ಹಣೆಬರ ಇದು. ಒಂದೆಡೆ ರಸ್ತೆಯ ದುಸ್ಥಿತಿ, ಮತ್ತೊಂದೆಡೆ UGD ಅವ್ಯವಸ್ಥೆ. UGD ನೀರನ್ನು ಕೆರೆಗೆ ಬಿಡಲಾಗ್ತಿತ್ತು ಅಂತ ಗಂಭೀರ ಆರೋಪವನ್ನು ಅಲ್ಲಿ ಜನ ಮಾಡ್ತಾ ಇದ್ದಾರೆ. ಕಲುಷಿತ ನೀರು, ಒಳಚರಂಡಿಯ ನೀರನ್ನು ಒಳಗೊಂಡಿರುವಂತಹ UGD. ಎರಡು ಸಮಸ್ಯೆಗಳನ್ನು ಸರಿಪಡಿಸಲು ಗ್ರಾಮಸ್ಥರು ತಮ್ಮ ಜನಪ್ರತಿನಿಧಿಗಳಾದಂತಹ ಮುನಿಯಪ್ಪ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಸಚಿವ KH ಮುನಿಯಪ್ಪಗೆ ಎರಡು ಗ್ರಾಮಗಳ ಜನರಿಂದ ಮನವಿ ಅನ್ನುವಂಥದ್ದು ಈಗ ಹೋಗ್ತಾ ಇದೆ. ಮನವಿ ಮಾಡ್ತಾ ಇದ್ದಾರೆ ಜನ, ರಸ್ತೆ ಮಾಡಿಕೊಡಿ, ನೀರುಗಳು ಕಲುಷಿತ ಆಗ್ತಾ ಇದೆ, UGDಯ ನೀರುಗಳು, ಅದನ್ನು ಹೆಂಗಾದರೂ ಮಾಡಿ ಸರಿ ಮಾಡಿಕೊಡಿ ಅಂತ ಮನವಿಯನ್ನು ಮಾಡುವ ಪರಿಸ್ಥಿತಿ ಬಂದಿದೆ. ಏರ್ಪೋರ್ಟ್ ಪಕ್ಕದಲ್ಲಿರುವಂತಹ ರಸ್ತೆಗಳ ಅವಸ್ಥೆ ಇದು. ಗ್ರಾಮಗಳ ಪ್ರಮುಖ ರಸ್ತೆ ಅಧೋಗತಿಗೆ ಜನ ಹೈರಾಣ ಆಗಿಬಿಟ್ಟಿದ್ದಾರೆ. ಜನ ಸುಸರ್ಜಿತವಾಗಿ ಓಡಾಡಬೇಕು ಒಂದು ಊರಿಂದ ಮತ್ತೂರಿಗೆ ಅಂತಂದರೆ ರಸ್ತೆ ಭಾಳ ಮುಖ್ಯ. ದಿನನಿತ್ಯದ ಜೀವನವನ್ನು ಸಾಗಿಸಬೇಕು ಅಂತಂದರೆ ನೀರು ಭಾಳ ಮುಖ್ಯ. ಆದರೆ ಆ ಎರಡು ಪ್ರೈಮರಿ ಮೇಜರ್ ಸೋರ್ಸ್ಗಳು ಏನಿದೆ ಅದೇ ಈಗ ಅಲ್ಲಿನ ಜನರಿಗೆ ಇಲ್ಲದಂತ ಆಗಿದೆ. ಆದರೆ ಮುನಿಯಪ್ಪ ಅವರು ಯಾವಾಗ ಎಚ್ಚರಿಸಿಕೊಂಡು ಈ ಎರಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನರ ಕೈಯಿಂದ ಶಬಾಷ್ ಅನಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಒಂದು 10 ವರ್ಷದಿಂದ 11 ವರ್ಷದಿಂದ ಐತೆ ಸರ್. ಎಷ್ಟು ದಿವಸ ಅಂತ ಕರ್ಸಿ ಗ್ರಾಮ ಪಂಚಾಯತಿ ಕನ್ಮಂಗಲ ಕರ್ಸಿ ಮಾತಾಡಿ ಇಲ್ಲೇ ಒಂದು ಮೀಟಿಂಗ್ ಮಾಡಿ ತೋರಿಸಿ ಇದೆಲ್ಲ ಗಲೀಜ್ ನೀರು ಬಿಡಬೇಡ್ರಿ, ಚರಂಡಿ ನೀರು ಇದು ನೀರು ಅದೆಲ್ಲ ಬಿಡಬೇಡ್ರಿ, ಒಳ್ಳೆ ದನ ಕರು ನಮ್ಮ ರೈತರಿಗೆ ಸಹಾಯ ಆಗಂತದ್ ಮಾಡ್ರಿ ಅಂತ ಹೇಳಿದ್ರೆ ತಗೊಂಡ್ ಬಂದ್ ನೋಡಿ ಸರ್, ಎಲ್ಲ ಕುಂಟೆಗೆ ಬಿಟ್ಬಿಟ್ಟಾರೆ. ಇಡೀ ಊರ್ದು ಕಸ ಎಲ್ಲ ಬಂದು ಇಲ್ಲಿ ಕುಂಟೆನಾಗ ತುಂಬ್ಕೊಳೋದು. ಇವಾಗ ಏನ್ ಮಾಡ್ಬೇಕಲ್ಲ, ಇಲ್ಲಿ ಸಾರ್ವಜನಿಕರು ದರ್ಗಾಗ್ ಬರ್ತಾರೆ. ಇಲ್ಲಿ ಟೈಲೆಟ್ ನೀರೆಲ್ಲ ಬಿಟ್ಬಿಟ್ಟವ್ರು ಆಲ್ರೆಡಿ. ಇದು ಸಾರ್ವಜನಿಕರ ದರ್ಗಾ ಐತೆ ನಮ್ದು, ಅದಕ್ಕೆ ಸಾರ್ವಜನಿಕರು ಬರ್ತಾರೆ. ಸ್ವಲ್ಪ ಅಚ್ಚುಕಟ್ಟಾಗಿ ಸ್ವಲ್ಪ ನೀಟ್ ವಾಸನೆಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ ಸರ್. ಇಲ್ಲಿ ಎಷ್ಟು ದಿವಸ ಕಂಪ್ಲೇಂಟ್ ಮಾಡೋದು ಸರ್? ಇದೇ ರೀತಿ ಆದ್ರೆ ನಾವು ಜಾಸ್ತಿ ಮಟ್ಟಿಗೆ ಹೋರಾಟ ಮಾಡ್ಬೇಕಾಗುತ್ತೆ ಸರ್. ಮನವಿ ಎಲ್ಲ ಕೊಟ್ಟಿ ಇಲ್ಲೇ ದೇವಸ್ಥಾನ ಮುಂದೆ ಕೂರ್ಸಿ ಅದು ಮಾತಾಡಿದಿರಿ ಸರ್. ನಮ್ಕ ಗಲೀಜ್ ನೀರ್ ನಿಲ್ಸಿ, ಸರ್ಕಾರಿದು ಏನೈತೆ ಕುಂಟೆ ಸರ್ಕಾರಿನೇ ಇರ್ಲಿ, ದನ ಕರುಗಳ್ಕ ಜನಗಳ್ಕ ಇದು ಸೇವೆ ಹಂಗದಂತದ್ದು ಇದು ಕುಂಟೆ. ಬೇರೆ ಜಾಗ ನೀವು ಸರ್ಕಾರಿ ಜಾಗ ಇರ್ತದಲ್ಲ, ಅದು ಚರಂಡಿ ನೀರು ಬಾತ್ರೂಮ್ ನೀರು ಅದೆಲ್ಲ ಬಿಡ್ಬಿಡ್ರಿ. ಇದು ಕುಂಟೆ ದರ್ಗಾದ ಕುಂಟೆ ನಲ್ಲಿ ಯಾಕೆ ಬಿಡ್ತೀರಾ? ಕರೋನಾ ಬಂದ್ ಎಲ್ಲ ಹೊಲ್ಟೋಯ್ತು. ಇವಾಗ ಈ ಕುಂಟೆನಾಗ ನೀರ್ ಬಿಟ್ಟು ಜನಗಳೆಲ್ಲ ಸಾಯಿಸ್ಬಿಡ್ತಾರೆ. ಇಲ್ಲಿ ಒಬ್ರಿಗೊಬ್ರು ಆಗಲ್ಲ ಸರ್. ಇಲ್ಲಿ ಮಾಡಿಸ್ತೀನಿ, ಎಲ್ಲಿ ಮಾಡಿಸಿದ್ರು? 10 ವರ್ಷ 11 ವರ್ಷ ಆಯ್ತು, ಎಲ್ಲಿ ಮಾಡಿಸಿದ್ರು? ಹಂಗೆ ಆಯ್ತಲ್ಲ. ಗ್ರಾಮ ಪಂಚಾಯತಿ ವಿರುದ್ಧ ನಾವು ಹೋರಾಟ ಮಾಡ್ತೀರಿ. ಒಂದು 10 ವರ್ಷದಿಂದ 11 ವರ್ಷದಿಂದ ಐತೆ ಸರ್. ಎಷ್ಟು ದಿವಸ ಅಂತ ಕರ್ಸಿ ಗ್ರಾಮ ಪಂಚಾಯತ್ ಓಕೆ. ಕಲುಷಿತ ನೀರು, ಒಳಚರಂಡಿಯ ನೀರನ್ನು ಒಳಗೊಂಡಿರುವಂತಹ UGD. ಒಂದು ಕಡೆ ನೀರಿನ ಸಮಸ್ಯೆ ಇದೆ, ಮತ್ತೊಂದು ಕಡೆ ರಸ್ತೆ ಸಮಸ್ಯೆ ಇದೆ. ಏರ್ಪೋರ್ಟನ್ನು ಡೆವಲಪ್ ಮಾಡ್ತೀರಿ, ಏರ್ಪೋರ್ಟಿಗೆ ಹೋಗುವಂತಹ ರೋಡ್ಗಳನ್ನು ಬೃಹತ್ತಾಗಿ ಕಟ್ತೀರಿ. ಆದರೆ ಅದೇ ಏರ್ಪೋರ್ಟ್ ರೋಡಿನ ಪಕ್ಕಕ್ಕಿರುವಂತಹ ಹಳ್ಳಿಯ ಜನರ ಕಷ್ಟಗಳನ್ನು ಕೇಳ್ತಾ ಇಲ್ವಲ್ಲ ಸರ್ಕಾರ. ಮುನಿಯಪ್ಪನವರೇ, ದಯವಿಟ್ಟು ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಜನರನ್ನು ಇಷ್ಟು ಅಭಿವೃದ್ಧಿ ವಂಚಿತರನ್ನಾಗಿ ಮಾಡಬೇಡಿ. ನಿಮ್ಮದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹಳ್ಳಿಗಳವು. ಆದ್ದರಿಂದ ಎರಡು ಹಳ್ಳಿಗಳಿಗೆ ಒಂದು ಅಭಿವೃದ್ಧಿ ಮತ್ತು ಬೇಕಾದಂತಹ ಕಾರ್ಯಗಳನ್ನು ಮಾಡಿಕೊಡಿ. ಇದು ಜನರ ಆಗ್ರಹ ಇದು. ಅದರಿಂದ ಮುಂಬರುವಂತಹ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಮುನಿಯಪ್ಪ ಅವರು ಈ ಕೆಲಸವನ್ನು ಮಾಡ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.